ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದ್ದೀವಿ. ನಾವು ನಿಂತ್ಕೊಂಡಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ. ನೀವು ನೋಡಿದಿರೋದು ನಮಸ್ಕಾರ. ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಂತ್ಕೊಂಡಿದ್ದೀವಿ. ಒನ್ಸ್ ಅಗೇನ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ರೈತರ ಜಮೀನುಗಳನ್ನ ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ಅನ್ನೋ ಒಂದು ಅಸ್ತ್ರವನ್ನ ಬಳಸಿ ರೈತರ ಜಮೀನನ್ನ ಕಸಿದುಕೊಂಡು ರಿಯಲ್ ಎಸ್ಟೇಟ್ ಮಾಡಕ್ಕೆ ಬರೀ ಬಿಡದಿ ಒಂದೇ ಅಂತಲ್ಲ, ಆನೇಕಲ್ ಒಂದೇ ಅಂತಲ್ಲ, ಇವನ್ ನೆಟ್ ಪ್ರಾಬ್ಲಮ್ ಇದೆ. ಹಾಗಾಗಿ ನಾನೀಗ ನಿಂತ್ಕೊಂಡಿರೋದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ, ಡಿಸಿ ಅಂತ ಹೇಳ್ತಾರಲ್ಲ, ಡಿಸಿ ಕಚೇರಿ ಮುಂದೆ. ನೀವೆಲ್ಲ ನೋಡಬಹುದು ಕರ್ನಾಟಕದಲ್ಲಿ ಯಾವ ರೀತಿ ಬಿಡದಿನಲ್ಲಿ ರೈತರ ಜಮೀನುಗಳನ್ನ ಲ್ಯಾಂಡ್ ಅಕ್ವಿಸಿಷನ್ ಅನ್ನೋ ಅಸ್ತ್ರವನ್ನ ಬಳಸಿ ಯಾವ ರೀತಿ ಜಮೀನುಗಳನ್ನ ಸರ್ಕಾರ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಕ್ ಹೊರಟಿದೆಯೋ, ಅದೇ ರೀತಿ ಇವನ್ ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇನೆ. ನೀವು ನೋಡ್ತಾರ ನೋಡಿ, ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲೇ ರೈತರು ಕಳೆದ 95 ದಿನಗಳಿಂದ, ಒಂದು ನಿಮಿಷ ಗಾಡಿ ಹೋಗ್ಬಿಡ್ಲಿ ನಿಮ್ಗೆ ಕಾಣಿಸುತ್ತೆ, ಇದು ಜಿಲ್ಲಾಧಿಕಾರಿ ಕಚೇರಿ, ಡಿಸಿ ಕಚೇರಿ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಪಕ್ಕದಲ್ಲೇನೆ ಕಳೆದ 95 ದಿನಗಳಿಂದ ನೋಡ್ಬೋದು. ಇದು ಶಾಮ್ಯಾನ, ರೈತರು ಹಾಕೊಂಡ್ರ ಶಾಮ್ಯಾನ. ಕಳೆದ 95 ದಿನಗಳಿಂದ ಇಲ್ಲಿ ರೈತರು ಸುಮಾರು 2800 ಎಕರೆ ಒಂದು ಐ ಥಿಂಕ್ ಒಂದು ಟೆಕ್ ಪಾರ್ಕ್ ಅಥವಾ ಫುಡ್ ಪಾರ್ಕ್ ಏನೋ ಮಾಡ್ಲಿಕ್ಕೆ ರೈತರ ಜಮೀನನ್ನ ಒನ್ಸ್ ಅಗೇನ್ ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಕ್ವಿಷನ್ ಮಾಡಿ ಕೂತಿದ್ದಾರೆ. ರೈತರು ನಮ್ ಜಮೀನ್ ಕೊಡಲ್ಲ ಅಂತೇಳಿ ಇಲ್ಲಿ ಶಾಮಿಯಾನ ಹಾಕೊಂಡು ನೀವು ನೋಡ್ಬೋದು. ಓಕೆ, ಶಾಮಿಯಾನ ಹಾಕೊಂಡು ನಾವು ಈ ಜಮೀನನ್ನ ಕೊಡಲ್ಲ ಅಂತೇಳಿ ಇಲ್ಲಿ ಶಾಮಿಯಾನ ಹಾಕಿದ್ದಾರೆ. ಇದು ಡಿಸಿ ಕಚೇರಿ. ಮತ್ತೊಂದು ಈ ಕಡೆಗೆ ಇನ್ನೊಂದು ಶಾಮಿಯಾನ ಹಾಕಿದ್ದಾರೆ, ಇದನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಇಲ್ಲೂ ಒಂದು ರೈತರ ಗುಂಪು ನಾವು ಜಮೀನ್ ಕೊಡಕ್ಕೆ ಅಂತ ಹೇಳಿ ಇಲ್ಲಿ ಶಾಮಿಯಾನ ಹಾಕಿದ್ರೆ. ಒಂದ್ ಕಡೆ ನಾವು ಜಮೀನ್ ಕೊಡ್ಬೇಕು ಅಂತೇಳಿ ಇಲ್ಲಿ ಶಾಮಿಯಾನ ಹಾಕಿದ್ರೆ, ಇನ್ನೊಂದು ಕಡೆ ಕಳೆದ 95 ದಿನಗಳಿಂದ ಓಕೆ ಕರ್ನಾಟಕದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಅನ್ನೋ ಅಸ್ತ್ರವನ್ನ ಬಳಸಿ ರೈತರ ಜಮೀನುಗಳನ್ನ, ಸಾವಿರಾರು ಎಕರೆ ರೈತರ ಜಮೀನುಗಳನ್ನ ರಿಯಲ್ ಎಸ್ಟೇಟ್ ಮಾಡಕ್ಕೆ ಒಂದು ರೀತಿ ಕಾನೂನು ಅಸ್ತ್ರ ಬಳಸಿ ಒಂದು ರೀತಿ ಡಕಾಯಿತಿತನ ಕೆಲಸವನ್ನ ಕರ್ನಾಟಕದಾದ್ಯಂತ ಸರ್ಕಾರಗಳು, ಗೆದ್ದು ಬಂದಂತ ಸರ್ಕಾರಗಳು ಮಾಡ್ಕೊಳ್ತಾನೆ ಬಂದಿದೆ. ಆವಾಗ್ಲೇನೋ ಡೆವಲಪ್ಮೆಂಟ್ ಅಂತ ಮಾಡುವ ಅವಶ್ಯಕತೆ ಇತ್ತು, ಬಟ್ ಇವತ್ತು ರಿಯಲ್ ಎಸ್ಟೇಟ್ ಆಗ್ಬಿಟ್ಟಿದೆ. ಒಂದು ಸತಿ ಸರ್ಕಾರ ಗೆದ್ದು ಬಂದ್ರೆ ಅದರ ಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟವರು ಒಂದಷ್ಟು ಜಿಲ್ಲೆಗಳಲ್ಲಿ ರೈತ ಜಮೀನನ್ನ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಅವುಗಳನ್ನ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಅಂದ್ರೆ ಸರ್ಕಾರದ ಒಂದು ಬ್ರಹ್ಮಾಸ್ತ್ರ ಏನಂತಂದ್ರೆ ನಮಗೆ ಡೆವಲಪ್ಮೆಂಟ್ಗೆ ಬೇಕು ಅಂತ ಹೇಳಿ ನೋಡಬಹುದು. ಇಲ್ಲಿ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಡಿಸಿ ಕಚೇರಿ. ಇದು ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರೋದು ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ. ಒಂದ್ ಕಡೆ ರೈತರು ನಾವು ಲ್ಯಾಂಡ್ ಕೊಡಲ್ಲ ಅಂತೇಳಿ 95 ದಿವಸದಿಂದ ಒಂದ್ ಕಡೆ ಶಾಮಿಯಾನ ಹಾಕೊಂಡು ಧರಣಿ ಮಾಡ್ತಾ ಇದಾರೆ. ಇನ್ನೊಂದ್ ಕಡೆ ಇನ್ನೊಂದು ರೈತರ ಟೀಮು ನಾವು ಜಮೀನ್ ಕೊಡಬೇಕು ಅಂತೇಳಿ 85 ದಿವಸಗಳಿಂದ ಧರಣಿ ಮಾಡ್ತಾ ಇದಾರೆ. ವಿ ಜಸ್ಟ್ ಕೇಮ್ ಹಿಯರ್, ನಾವು ಇಲ್ಲಿ ಬಂದಿದ್ದು ಅವ್ರಗಳನ್ನ ಮಾತಾಡ್ಸೋಣ ಅಂತ. ಜಸ್ಟ್ ಇನ್ನೊಂದು 5 ನಿಮಿಷ ಅಲ್ಲಿ ಹೋಗಿ ನಿಮ್ಗೆ ಈ ವಿಚಾರಗಳನ್ನ ಕೊಡಬೇಕು ಅಂತ ರೈತರು ಯಾಕೆ ಧರಣಿ ಮಾಡ್ತಾ ಇದಾರೆ, ಕೊಡಬಾರ್ದು ಅಂತ ಯಾಕೆ, ಕೊಡಬೇಕು ಅಂತ ಯಾಕೆ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ತೀವಿ. ಧನ್ಯವಾದ.